ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು, ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸ್. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ವರ್ತೂರಲ್ಲಿದೆ. ಸೊ ವರ್ತೂರ್ ಲೇಕ್ ಆಪೋಸಿಟ್ ಇದೆ. ಇವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲೇ ನೋಡ್ಬೋದು ನಮ್ಮ ಮಹಾರಾಜ ಎಷ್ಟು ದೊಡ್ಡದಾಗಿದ್ದಾರೆ ಗುರು. ಸೊ ಇವ್ರ ಗೋಡನಲ್ಲಿ ಸಿಕ್ಕಾಪಟ್ಟೆ ಗಣೇಶಗಳು ದೊಡ್ಡದಾಗಿದೆ. ಮತ್ತೆ ಇನ್ನೊಂದು, ಇವರು ಈ ಸತಿ ರಾಕೇಶ್ ಆರ್ಟ್ಸ್ ಅವ್ರ ಜೊತೆ ಕೊಲಾಬ್ರೇಷನಲ್ಲಿ ಈ ಗಣಪತಿಗಳೆಲ್ಲ ತರಿಸಿರೋದು. ಸೊ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಒಂದೊಂದು ಗಣೇಶನ ನಾನು ತೋರಿಸ್ಬೋದು. ಗೈಸ್, ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸ್ ಬಂದಿದ್ದೀವಿ. ಸೊ ಇದೇ ಗೋಡನು. ಸೊ ಆ ಸೈಡ್ ನೋಡ್ಬೋದು ನೀವು, ವರ್ತೂರ್ ಲೇಕ್ ಇದೆ. ಸೊ ಲೇಕ್ ಆಪೋಸಿಟಲ್ಲೇ ಈ ಗೋಡನ್ ಇರೋದು. ಸೊ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಈ ಗೋಡನ್ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬನ್ನಿ, ಇದರಲ್ಲಿ ವೆರೈಟೀಸ್ ಆಫ್ ಗಣಪತಿಗಳಿದೆ. ಸೊ ಗೋಡನ್ ಒಳಗಡೆ ಬಂದಾಗ ನೋಡ್ಬೋದು ನಮ್ಮ ಮಹಾರಾಜ ಸಾಮ್ರಾಟನೇ ಇದೆ. ಒಂದೊಂದು ಗಣೇಶನು ಒಂದೊಂದು ಥರ ವೆರೈಟಿ ಇದೆ. ಸೊ ಬನ್ನಿ ಒಳಗಡೆ. ಸೊ ಗೈಸ್ ನೋಡ್ಬೋದು, ದೊಡ್ಡ ಗಣೇಶ ಇಂದ ಚಿಕ್ಕ ಗಣೇಶ ತನಕನೂ ಇವರ ಹತ್ರ ಅವೈಲಬಲ್ ಇದೆ. ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ನೋಡ್ಬೋದು ನಮ್ಮ ಮಹಾರಾಜ ಸಾಮ್ರಾಟನೇ ಇದೆ. ಎಲ್ಲನೂ ಒಂದೊಂದು ಗಣೇಶನು ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿದೆ. ಸೊ ದೊಡ್ಡ ಗಣೇಶನೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಮತ್ತು ಚಿಕ್ಕ ಗಣೇಶನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟಾಗಿ ಮಾಡಿದ್ದಾರೆ. ಫಸ್ಟ್ ಟೈಮು ಇವರು ಶ್ರೀ ರಾಕೇಶ್ ಆರ್ಟ್ಸ್ ಅವರ ಜೊತೆ ಕೊಲಾಬ್ರೇಷನಲ್ಲಿ ಮಾಡಿರೋದಿದು. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ಬನ್ನಿ ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ. ಸೊ ಚಿಕ್ಕ ಗಣೇಶನೂ ಅಷ್ಟೇ ವೆರೈಟೀಸ್ ಆಫ್ ಗಣೇಶಗಳಿದೆ. ಸೊ ಇದನ್ನೆಲ್ಲ ಒಂದೊಂದಾಗಿ ನಾನು ತೋರಿಸ್ತೀನಿ. ಸೊ ಹಾಗೆ ಬಂದಾಗ ಹಿಂದೆ ನೋಡ್ಬೋದು ನನಗಿನ್ನ ಉದ್ದ ಇರೋ ಗಣಪತಿಗಳು ಇದೆ ಇಲ್ಲಿ. ಒಂದೊಂದು ಥರ ವೆರೈಟಿಯಲ್ಲೂ ಇದೆ. ಲೈಕ್ ಇದಕ್ಕೆ ಸ್ಟೋನ್ ವರ್ಕು, ಪಂಚೆ ಎಲ್ಲನೂ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಲೈಕ್ ಮುಂಬೈ ಸ್ಟೈಲ್ ಗಣಪತಿಗಳು ಎಲ್ಲನೂ ಇಲ್ಲಿದೆ. ಸೊ ಹಾಗೆ ಬನ್ನಿ, ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣೇಶಗಳಿದೆ ಇಲ್ಲಿ. ಒಂದೊಂದು ಥರ ವೆರೈಟಿಯಲ್ಲಿದೆ ಗಣೇಶ. ಸೊ ಗೈಸ್, ಈ ಗಣಪತಿಗೆ ಬಂದಾಗ ಹತ್ರ ಬನ್ನಿ ತೋರಿಸ್ತೀನಿ. ನಾವು ಇಲ್ಲಿ ನೋಡಿ ನಮ್ಮ ಶಿವ ಇದ್ದಾರೆ. ಸೊ ನಮ್ಮ ಗಣಪತಿ ಕೈಯಿಂದ ಬಿಂದಿಗೆಯಿಂದ ನೀರು ನಮ್ಮ ಶಿವ ಮೇಲೆ ಹರಿತಾ ಇರೋ ಥರ. ಮತ್ತು ನಮ್ಮ ಗಣೇಶ ಅಷ್ಟೇ ಕೈ ಮೇಲೆ ಗಣೇಶ ನಿಂತಿರೋದು. ಇದು ಅದ್ಭುತವಾಗಿ ನಿಂತಿದೆ. ಮತ್ತು ನಮ್ಮ ಗಣೇಶ ಹೇರ್ ಸ್ಟೈಲ್ ನೋಡಿದ್ರೆ ಶಿವನ್ ಸ್ಟೈಲ್ ಇದು. ಸೊ ಆ ಜ್ಯುವೆಲ್ ವರ್ಕ್ಸು, ಪಂಚೆ, ಶಲ್ಯ ಎಲ್ಲನೂ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ಶಿವಲಿಂಗು ಕಾನ್ಸೆಪ್ಟ್ ಇದು. ಸೊ ಇಲ್ಲೂ ನೋಡ್ಬೋದು, ಲೈಕ್ ಮೇಲ್ಗಡೆಯಿಂದ ನೀರು ನಮ್ಮ ಶಿವ ಮೇಲೆ ಹರಿತಾ ಇರೋದು. ಸೊ ಅದೇ ನೀರು ಮತ್ತೆ ರೀಸೈಕಲ್ ಆಗ್ಬಿಟ್ಟು ಮತ್ತೆ ತಿರ್ಗಾ ಬೆಂದಿಗೆಯಿಂದ ಲೈಕ್ ಹರಿತಾ ಇರೋದು. ಸೊ ಇದಕ್ಕೂ ಅಷ್ಟೇ ಶಲ್ಯ, ಪಂಚೆ ಎಲ್ಲನೂ ಕೊಟ್ಬಿಟ್ಟು ಗಣೇಶನ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಗಾಯ್ಸ್, ಈ ಗಣಪತಿಗೆ ಬಂದಾಗ ನಮ್ಮ ಕೃಷ್ಣ ಸ್ಟೈಲಲ್ಲಿ ಇದೆ ಅದು. ಸೊ ನೋಡ್ಬೋದು ಅದ್ಭುತವಾಗಿದೆ. ಪೇಂಟಿಂಗು ಅಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಜ್ಯುವೆಲ್ ವರ್ಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ, ಜ್ಯುವೆಲ್ ವರ್ಕ್ಸು ಅಷ್ಟೇ ಸಖತ್ತಾಗಿ ಕೊಟ್ಟಿದ್ದಾರೆ ನಮ್ಮ ಕಿರೀಟ ಮೇಲೆ. ಸೊ ಈ ಸೊಂಡ್ಲಿಗೆ ಬಂದಾಗ ಅಲ್ಲೂ ಅಷ್ಟೇ ಜ್ಯುವೆಲ್ ವರ್ಕ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂದಾಗ ಪಂಚೆ, ಶಲ್ಯ ಎಲ್ಲನೂ ಅಷ್ಟೇ ಒರಿಜಿನಾಲಿಟಿ ಕೊಟ್ಟಿದ್ದಾರೆ ನಮ್ಮ ಗಣೇಶಗೆ. ಸೊ ಹಾಗೆ ಒಂದ್ಸರಿ ತೋರಿಸ್ತೀನಿ ನೋಡಿ, ಗಣೇಶ ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಇದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸ್ಟೋನ್ ವರ್ಕ್ಸ್, ಜ್ಯುವೆಲ್ ವರ್ಕ್ಸ್ ಎಲ್ಲನೂ ಅಷ್ಟೇ. ಸೊ ಗಾಯ್ಸ್, ಈ ಗಣಪತಿ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ನಮ್ಮ ಗಣಪತಿ. ನಾನು ತೋರಿಸ್ತೀನಿ ನೋಡಿ, ಒಂದು ಕಾಲು ಇಲ್ಲಿದೆ, ಇನ್ನೊಂದು ಕಾಲು ಇಲ್ಲಿದೆ. ಸೊ ಅದು ಕೂತಿರೋದು ಅಷ್ಟೇ ಬ್ಯೂಟಿಫುಲ್ಲಾಗಿ ಕೂತಿದ್ದಾರೆ. ಮತ್ತು ಇಲ್ಲಿ ಬಂದಾಗ ಗದೆ ಇದೆ ನೋಡಿ, ಗದೇನೆ ನನ್ನ ಹೈಟಿಗಿದೆ. ಸೊ ಗಣಪತಿ ನೋಡ್ಬೋದು ಎಷ್ಟು ಹೈಟಲ್ಲಿದೆ. ಸೊ ಗಣೇಶ ಕೈ ನೋಡ್ಬೋದು, ನನ್ನ ಕೈ ಇರೋದು ಇಷ್ಟು, ಬಟ್ ಗಣೇಶ ಕೈ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ. ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಗಣೇಶ ಹಿಂದೆನೂ ಅಷ್ಟೇ ಕಿರೀಟ ಮೇಲೂ ಅದೇ ಲೈಕ್ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ಇದ್ರ ಹಿಂದೆ ಪ್ರಭಾವಳಿ ಬರುತ್ತೆ. ಸೊ ಅದು ಬಂದಾಗ ಗಣೇಶ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ತುಂಬ ಚೆನ್ನಾಗಿ ಕೂತಿದೆ ಗುರು ಗಣೇಶ, ಅದೇ ಹಿಡ್ಕೊಂಡಿರೋ ಸ್ಟೈಲಲ್ಲಿ ಗಣೇಶ. ಸೊ ಮತ್ತೊಂದು ಗಣೇಶಕ್ಕೆ ಬಂದಾಗ ಉಯ್ಯಾಲೆ ಕಾನ್ಸೆಪ್ಟ್ ಗುರು. ಇದು ನೋಡ್ಬೋದು ಉಯ್ಯಾಲೆ ಮೇಲೆ ನಮ್ಮ ಗಣೇಶ ಕೂತಿರೋದು. ಸೊ ಇದಕ್ಕೂ ಅಷ್ಟೇ ಪಂಚೆ ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಸೊ ಡೈಮಂಡ್ ವರ್ಕ್ಸ್ ಎಲ್ಲ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಲೈಕ್ ಇಲ್ಲೂ ಅಷ್ಟೇ ನೋಡ್ಬೋದು ನಮ್ಮ ಶಿವಂದು ಹೇರ್ ಸ್ಟೈಲ್ ಇದು. ಸೊ ಹಾಗೆ ಬಂದಾಗ ನಾಮ ಎಲ್ಲ ನೋಡ್ಬೋದು. ಮತ್ತು ಗಣೇಶನೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಗುರು. ಸೊ ಉಯ್ಯಾಲೆ ಕಾನ್ಸೆಪ್ಟ್ ಇದು ಗಣೇಶ ಅದು. ಮತ್ತೊಂದು ಗಣಪತಿಗೆ ಬಂದಾಗ ನಮ್ಮ ಗಣೇಶ ಲೋಟಸ್ ಮೇಲೆ ನಿಂತಿರೋದು ನೋಡ್ಬೋದು. ಎಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟು. ಇವರು ಎಲ್ಲನೂ ಅಷ್ಟೇ ಜ್ಯುವೆಲ್ ವರ್ಕ್ಸ್ ಮೇಲೆಲ್ಲ ಸಿಕ್ಕಾಬಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಲೋಟಸ್ ಮೇಲೆ ಯಾವ ಥರ ನಿಂತಿದೆ ಅಂತ ಒಂದು ಸತಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಲೈಕ್ ಕಾರ್ವ್ ಮಾಡಿದ್ದಾರೆ ಲೈಕ್ ಗಣೇಶನ. ಲೈಕ್ ಯಾವ ಥರ ಮೂರ್ತಿನ ರೆಡಿ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದೇ ಥರ ಲೈಕ್ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಅದರಿಂದೇನು ಇನ್ನೊಂದು ಗಣೇಶ ಇದೆ ನೋಡಿ, ಅದು ಅಷ್ಟೇ ಸಿಂಗಲ್ ಲೆಗ್ಗಲ್ಲಿ ನಿಂತಿರೋದು ಗಣೇಶ ಇದು. ಸೊ ನೀವು ಇಲ್ಲಿ ಡೈರೆಕ್ಟ್ ಗೋಡನ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂದ್ಬಿಟ್ಟು. ಲಿಟ್ರಲಾಗಿ ಮೊಬೈಲಲ್ಲಿ ಕವರ್ ಆಗ್ತಿಲ್ಲ, ಅಷ್ಟು ದೊಡ್ಡದಿದೆ ಗಣೇಶ ಇದು. ಸೊ ಈ ಗಣಪತಿಗೆ ಬಂದಾಗ ನಮ್ಮ ಕೃಷ್ಣ ಸ್ಟೈಲಲ್ಲಿ ಇರೋದು ಗಣಪತಿ ಇದು ನೋಡ್ಬೋದು. ತುಂಬ ಅದ್ಭುತವಾಗಿದೆ ಗುರು. ಸೊ ಹಿಂದೇನೂ ಅಷ್ಟೇ ನೋಡ್ಬೋದು ಕಿರೀಟ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲನೂ ಅಷ್ಟೇ ಲೈಕ್ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಪಂಚೆ, ಶಲ್ಯ ಎಲ್ಲನೂ ಅಷ್ಟೇ ಒರಿಜಿನಾಲಿಟಿ ಕೊಟ್ಟಿದ್ದಾರೆ. ಒಂದು ಸತಿ ಗಣೇಶ ತೋರಿಸ್ತೀನಿ ನೋಡಿ,
ಎಷ್ಟು ಬ್ಯೂಟಿಫುಲ್ ಆಗಿದೆ ಗಣೇಶ. ಇದು ಯೆಲ್ಲೋ ಕಲರ್ ಪಂಚೆ ತುಂಬ ಅದ್ಭುತವಾಗಿ ಕೊಟ್ಟಿದೆ. ಸೊ ಗೈಸ್, ಈ ಗೋಡನ್ಗೆ ಬಂದರೆ ಒಂದೊಂದು ಗಣೇಶನೂ ಅಷ್ಟು ದೊಡ್ಡದಾಗಿದೆ, ಲೈಕ್ ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಹಿಂದೆ ನೋಡ್ಬೋದು ಒಂದೊಂದು ಗಣೇಶನು ಎಷ್ಟೆಷ್ಟು ಉದ್ದ ಇದೆ ಇವರು, ಎಷ್ಟು ಉದ್ದ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಒಂದು 15 ಫೀಟ್ ತನಕ ಇದೆ ಬರೀ ಗಣೇಶನೇ. ಲೈಕ್ ಪ್ರಭಾವಳಿ ಎಲ್ಲ ಸೇರಿಸಿದ್ರೆ ಆಲ್ಮೋಸ್ಟ್ ಒಂದು 18-20 ಫೀಟ್ ತನಕ ಬರುತ್ತೆ. ಸೊ ನೋಡ್ಬೋದು ಎಲ್ಲನೂ ದೊಡ್ಡ ದೊಡ್ಡ ಗಣಪತಿಗಳು ಒಂದಕ್ಕಿಂತ ಒಂದು ಲೈಕ್ ಯೂನಿಕ್ ಸ್ಟೈಲಲ್ಲಿದೆ. ಸೊ ಇಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿ ಗೋಡನ್ಗೆ, ಲೈಕ್ ನಿಮಗೂ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಈ ಗಣಪತಿಗೆ ಬಂದರೆ ಲೈಕ್ ಬೋಟ್ ಮೇಲೆ ಟ್ರಾವೆಲ್ ಮಾಡ್ತಾ ಇರೋ ಥರ ಇದು. ಸೊ ನೋಡ್ಬೋದು ಲೈಕ್ ಇಲ್ಲಿದೆ ಬೋಟು. ಸೊ ಅದ್ರ ಮೇಲೆ ನಮ್ಮ ಗಣಪತಿ ಟ್ರಾವೆಲ್ ಮಾಡ್ತಾ ಇರೋ ಥರ ಒಳ್ಳೆ ಕಾನ್ಸೆಪ್ಟ್ಗಳು. ಅಂದರೆ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣೇಶನ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿ ಇಟ್ಟಿದ್ದಾರೆ ಗಣೇಶನ. ಸೊ ಲೈಕ್ ಒಂದೊಂದು ಗಣೇಶ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿದೆ ಇವರು. ಸೊ ಒಂದೊಂದು ಥರ ಇದೆ. ಲೈಕ್ ಅಂದರೆ ಆ ಜ್ವೆಲ್ ವರ್ಕ್ಸ್ ಆಗಲಿ ಮತ್ತು ಆ ಗಣೇಶನ ತಯಾರಿಸಿರೋದಾಗಲಿ ಎಲ್ಲನೂ ಅಷ್ಟೇ ಯೂನಿಕ್ ಸ್ಟೈಲ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಒಂದೊಂದು ಎಷ್ಟೆಷ್ಟು ದೊಡ್ಡದಿದೆ. ಸೊ ಚಿಕ್ಕ ಮೂರ್ತಿಗಳಿಗೆ ಬಂದರೆ ಚಿಕ್ಕದು ಅಷ್ಟೇ ಇವರು, ಅದ್ರ ಮೇಲೂ ಅಷ್ಟೇ ಡೈಮಂಡ್ ವರ್ಕ್ಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ಒರಿಜಿನಲ್ ಪಂಚೆ ಶಲ್ಯ ಎಲ್ಲನೂ ಹಾಕ್ಬಿಟ್ಟು ಗಣೇಶನ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ನೋಡ್ಬೋದು, ಕಿರೀಟನೂ ಅಷ್ಟೇ ಲೈಕ್ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಗಣೇಶ ತುಂಬ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಅಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸೊ ಚಿಕ್ಕದಕ್ಕೆ ಲೈಕ್ ಇವಾಗ ಚಿಕ್ಕದು ಕಂಪೇರ್ ಮಾಡೋಕೆ ಹೋದರೆ ಆಗೊಂದು ನೋಡ್ಬೋದು ದೊಡ್ಡದು. ಸೊ ಅದಕ್ಕೂ ಡೈಮಂಡ್ ವರ್ಕ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಒಂಥರ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲೊಂದು ಮತ್ತೊಂದು ಗಣೇಶಕ್ಕೆ ಬಂದಾಗ ನೋಡ್ಬೋದು ಡೀರ್ ಮೇಲೆ ನಮ್ಮ ಗಣಪತಿ ಕೂತಿರೋದು ಲೈಕ್ ಬೇಬಿ ಗಣಪತಿ. ಸೊ ಅದು ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಚಿಕ್ಕದು ಅಲ್ಲ, ಇದು ಆಲ್ಮೋಸ್ಟ್ ಒಂದು 2-2.5 ಅಡಿ ಗಣೇಶ ಇದು. ಸೊ ಹಾಗೆ ಈ ಕಡೆ ಬಂದರೆ ಇವ್ರು ಪ್ರಭಾವಳಿ ನೋಡ್ಬೋದು. ಸೊ ಪ್ರಭಾವಳಿನೂ ಅಷ್ಟೇ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಕೊಟ್ಬಿಟ್ಟು ತುಂಬ ಸೂಪರಾಗಿ ಮಾಡಿದ್ದಾರೆ. ಸೊ ಈ ಗಣೇಶಗೂ ಅಷ್ಟೇ ಪಂಚೆ ಶಲ್ಯ ಎಲ್ಲನೂ ಕೊಟ್ಟು ಗಣೇಶನ ಗ್ರ್ಯಾಂಡ್ ಲುಕ್ಕಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬ ಕ್ವಾಲಿಟಿ ಇರೋ ಕ್ಲಾತಲ್ಲೇ ಹಾಕಿರೋದು. ಸೊ ಹಾಗೆ ಈ ಕಡೆ ಬಂದಾಗ ಮತ್ತೊಂದು ದರ್ಬಾರ್ ಸ್ಟೈಲಲ್ಲಿ ಕೂತಿದೆ ನೋಡ್ಬೋದು ಗಣೇಶ. ಅದಕ್ಕೂ ಅಷ್ಟೇ ಲೈಕ್ ಇಲ್ಲೂ ಸಿಂಹ ಇದೆ, ಆ ಸೈಡು ಸಿಂಹ ಇದೆ. ಸೊ ಮನೇಲಿ ಕೂರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಗಣಪತಿಗಳಿದೆ, ಚಿಕ್ಕದಾಗಲಿ ದೊಡ್ಡದಾಗಲಿ. ಸೊ ಡೈರೆಕ್ಟ್ ನೀವು ಇಲ್ಲಿ ಲೈಕ್ ಗೋಡನ ವಿಸಿಟ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ನಮ್ಮ ಚಾನಲ್ ಹೆಸರು ಹೇಳ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ಸು ಅವೈಲೇಬಲ್ ಇರುತ್ತೆ. ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ನಮ್ಮ ಶಿವ. ಸೊ ಶಿವ ಕೈ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಗಣೇಶ ಕೂತಿರೋ ಸ್ಟೈಲು ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗುರು. ಸೊ ಇದಕ್ಕೂ ಅಷ್ಟೇ ಪಂಚೆ ಶಲ್ಯ ಎಲ್ಲನೂ ಹಾಕಿ ಗಣೇಶನ ತುಂಬ ಗ್ರ್ಯಾಂಡಾಗಿ ತೋರಿಸಿದ್ದಾರೆ. ಸೊ ನೋಡ್ಬೋದು ನಮ್ಮ ಶಿವ ಕೈಯಲ್ಲಿ ಇದು. ಸೊ ಇದೇ ಥರ ಹಾಗೆ ಕೆಳಗಡೆ ಬಂದಾಗ ಮತ್ತೊಂದು ಬೇಬಿ ಗಣೇಶ ಇದೆ. ಸೊ ಆ ಬೇಬಿ ಗಣೇಶಗೂ ಅಷ್ಟೇ ಆ ಕೂತಿರೋ ಸ್ಟೈಲ್ ನೋಡ್ಬೋದು, ತುಂಬ ಚೆನ್ನಾಗಿ ಕೂತಿದ್ದಾರೆ ಇವರು. ಸೊ ಈ ಕಡೆ ಬಂದರೆ ಇಲಿ ಇದೆ. ಸೊ ಗಣೇಶನೂ ಅಷ್ಟೇ ನೋಡ್ಬೋದು ಡೈಮಂಡ್ ವರ್ಕ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಅದ್ಭುತವಾಗಿದೆ. ಸೊ ಈ ಕಡೆ ಹಾಗೆ ಈ ಕಡೆ ಇನ್ನೊಂದು ಗಣೇಶಕ್ಕೆ ಬಂದಾಗ ದರ್ಬಾರ್ ಸ್ಟೈಲಲ್ಲಿ ಕೂತಿದ್ದಾರೆ ನೋಡಿ ಗಣೇಶ ಇವರು. ಸೊ ಅದಕ್ಕೂ ಅಷ್ಟೇ ಸ್ಟೋನ್ ವರ್ಕ್ಸು ಡೈಮಂಡ್ ವರ್ಕ್ಸು ಎಲ್ಲನೂ ಹಾಕಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ದೊಡ್ಡ ಗಣೇಶ ಇಲ್ದಿರೆ ಚಿಕ್ಕ ಗಣೇಶ ಮನೆಗಳಿಗೂ ಸಿಗುತ್ತೆ. ಸೊ ಆ ಗಣೇಶ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಎಷ್ಟು ಕ್ಯೂಟಾಗಿದೆ ಗುರು, ಚಿಕ್ಕ ಗಣೇಶಗಳು ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಸೊ ದೊಡ್ಡ ಗಣೇಶ ನೋಡಿ ನಾನು ಸಿಕ್ಕಾಪಟ್ಟೆ ಫಿದಾ ಆಗೋದೆ. ಇವಾಗ ಚಿಕ್ಕ ಗಣೇಶ ನೋಡಿ ಅದಕ್ಕೂ ಫಿದಾ ಆಗ್ತಾ ಇದ್ದೀನಿ. ಒಂದ್ಸರಿ ತೋರಿಸ್ತೀನಿ ನೋಡಿ ಚಿಕ್ಕ ಗಣೇಶ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಅಂತ. ಸೊ ನೋಡ್ಬೋದು 1 ಅಡಿ 1.5 ಅಡಿ ಆ ಥರ ರೇಂಜಸಲ್ಲಿದೆ ಗಣೇಶಗಳು ಇಲ್ಲಿ. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಆ ಫಿನಿಶಿಂಗ್ ಆಗಲಿ ಎಲ್ಲನೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಒಂದೊಂದು ಗಣೇಶನ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ನೋಡ್ಬೋದು ಲಾಟಲ್ಲಿದೆ ಇವರು ಗಣೇಶಗಳು, ದೊಡ್ಡದಾಗಲಿ ಚಿಕ್ಕದಾಗಲಿ ಎಲ್ಲನೂ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ಗಣೇಶ. ಸೊ ಇದಕ್ಕೂ ಅಷ್ಟೇ ನೋಡ್ಬೋದು ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಸೊ ಕೆಳಗಡೆ ನೋಡ್ಬೋದು ನಮ್ಮ ಕೃಷ್ಣ ಸ್ಟೈಲಲ್ಲಿದೆ ಗಣೇಶ. ಸೊ ಅವರು ಅಷ್ಟೇ ಕ್ಯೂಟಾಗಿದ್ದಾರೆ. ಸೊ ನೋಡ್ಬೋದು ಹಾಗೆ ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಒಂದಕ್ಕಿಂತ ಒಂದು ಗಣೇಶ ಲೈಕ್ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇವರು ಅಷ್ಟೇ ಪೇಟ ರಾಜ, ಪೇಟ ಹಾಕ್ಕೊಂಡು ತುಂಬ ಚೆನ್ನಾಗಿದೆ. ಸೊ ಹಾಗೆ ಮೇಲ್ಗಡೆ ಬಂದೆ ಅಂತ ಅಂದರೆ ಈ ಪೇಟ ನೋಡ್ಬೋದು, ಒರಿಜಿನಲ್ ಪೇಟ ಇದು. ಸೊ ಈ ಕಡೆ ಬಂದೆ ಅಂದರೆ ಈ ಗಣೇಶನೂ ಅಷ್ಟೇ ನೋಡಿ ನಿಂತ್ಕೊಂಡಿರೋದು. ಸೊ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಒಂದೊಂದು ಗಣೇಶ ನಾನು ಹೇಳಿದ್ನಲ್ಲ, ಒಂದೊಂದು ಗಣೇಶನೂ ಒಂದೊಂದು ಥರ ವೆರೈಟಿಯಲ್ಲಿದೆ. ಸೊ ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣೇಶಗಳಿದೆ. ಸೊ ಒಂದಕ್ಕಿಂತ ಒಂದು ಗಣೇಶ ಯೂನಿಕ್ ಆಗಿದೆ. ಸೊ ಇವ್ರು ಬರೀ ದೊಡ್ಡ ಗಣೇಶ ಮಾತ್ರ ಕಾನ್ಸಂಟ್ರೇಟ್ ಮಾಡಿಲ್ಲ, ಮನೇಲಿ ಕೂರ್ಸೋ ಗಣೇಶನೂ ಕಾನ್ಸಂಟ್ರೇಟ್ ಮಾಡಿ ಮತ್ತು ರ್ಯಾಂಡಮಾಗೂ ಇಲ್ಲ ಗಣೇಶ. ಆ ಚಿಕ್ಕ ಗಣೇಶನೂ ಅಷ್ಟೇ ಯೂನಿಕ್ ಕಾನ್ಸೆಪ್ಟಲ್ಲಿದೆ. ಒಂದೊಂದು ಗಣೇಶ ಒಂದೊಂದು ಥರ ವೆರೈಟಿ ಇದೆ. ಮತ್ತು ಚಿಕ್ಕ ಗಣೇಶಗೂ ಅಷ್ಟೇ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ಗಣೇಶನ ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲು, ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಕಡೆ ಬಂದಾಗ ಈ ಗಣೇಶ ನೋಡ್ಬೋದು ಚೇರ್ ಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕೂತಿದ್ದಾರೆ. ಸೊ ಹಿಂದೆ ಬಿಸಿಲು ಹೊಡಿತಾ ಇದ್ದಾರೆ, ಸೊ ಅದಕ್ಕೆ ನಿಮಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ ಗುರು. ಇದು ಅಷ್ಟೇ ಲೋಟಸ್ ಮೇಲೆ ನಮ್ಮ ಗಣೇಶ ಕೂತಿರೋದು. ಸೊ ಹಾಗೆ ಇಲ್ಲಿ ಬಂದಾಗ ಸೊ ಬಿಲ್ಲು ಬಾಣ, ಕೆಳಗಡೆ ಬಿಲ್ಲು ಬಾಣ ಇದೆಯಲ್ಲ, ಸೊ ಅದ್ರ ಮೇಲೆ ನಮ್ಮ ಗಣೇಶ ಕೂತಿರೋದು. ಸೊ ಇದು ಅಷ್ಟೇ ನೋಡಿ ಎಲ್ಲನೂ ಅಷ್ಟೇ ಒಂದಕ್ಕಿಂತ ಒಂದು ಗಣೇಶ ನೆಕ್ಸ್ಟ್ ಲೆವೆಲಲ್ಲಿದೆ.
ಯಾವುದು ರ್ಯಾಂಡಮಾಗಿ ಯಾವ ಗಣೇಶನೂ ರಿಪೀಟ್ ಆಗಿಲ್ಲ. ಸೊ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ಒಂದೊಂದು ಗಣೇಶನು. ಸೊ ನೋಡ್ಬೋದು ನೋಡಿ, ಹಾಗೆ ಈ ಕಡೆ ತೋರಿಸ್ತೀನಿ ನೋಡಿ, ಒಂದೊಂದು ಗಣೇಶನು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಗೈಸ್, ಮತ್ತೊಂದು ಗಣೇಶಕ್ಕೆ ಬಂದಾಗ ಇದು ನೋಡ್ಬೋದು ಇಲಿಗಳು. ಸೊ ವಾಹನ ಮಾಡ್ಕೊಂಡಿದ್ದಾರೆ ನಮ್ಮ ಗಣೇಶ, ನೋಡ್ಬೋದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲಿನೂ ನೋಡಿ ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ 1 2 3 4 ಇಲಿ. ಸೊ 4 ಇಲಿನ ನಮ್ಮ ಗಣೇಶ ಕರ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ಇಬ್ಬರು. ಮತ್ತೊಂದು ಕಾನ್ಸೆಪ್ಟ್ ಬಂದಾಗ ನಮ್ಮ ಆನೆ ಇದೆ ನೋಡಿ. ಸೊ ಆನೆ ಮೇಲೆ ಸಿಂಹಾಸನ ಥರ ನಮ್ಮ ಗಣೇಶ ಹೋಗ್ತಾ ಇರೋದು, ಒಂಥರ ಅಂಬಾರಿ ಸ್ಟೈಲಲ್ಲಿ ಗಣೇಶ, ಬಟ್ ಅಂಬಾರಿ ಇಲ್ಲ ಅಷ್ಟೇ. ಸೊ ನಮ್ಮ ಗಣೇಶನೇ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋ ಥರ. ಸೊ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಗಣೇಶಗಳಿದೆ ಇವರು. ಸೊ ತೋರಿಸ್ತೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಗಣೇಶ. ಒಂದಕ್ಕಿಂತ ಒಂದು ಗಣೇಶ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನೋಡ್ಬೋದು, ನಾನು ಬರೋದೇ ಇಷ್ಟು, ಬಟ್ ಗಣೇಶಗಳು ಒಂದೊಂದು ಹಿಂದ್ಗಡೆ ಎಷ್ಟು ದೊಡ್ಡದಿದೆ ನೋಡ್ಬೋದು. ಇಷ್ಟು ಬರ್ತೀನಿ ನಾನು, ಕಾಲು ತನಕನೇ ಬರ್ತೀನಿ, ಬಟ್ ಗಣೇಶಗಳು ಒಂದೊಂದು ಎಷ್ಟು ದೊಡ್ಡದಿದೆ ನೋಡ್ಬೋದು. ಸೊ ಗೈಸ್, ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸ್ ಅಂದ್ಬಿಟ್ಟು ಇವರ ಆರ್ಟ್ಸ್ ಹೆಸರು. ಮತ್ತು ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ವರ್ತೂರ್ ಲೇಕ್ ಇದೆಯಲ್ಲ ಅದ್ರ ಆಪೋಸಿಟ್ ಬರುತ್ತೆ. ಮತ್ತು ಮೊದಲ ಬಾರಿ ಇವರು ಶ್ರೀ ರಾಕೇಶ್ ಆರ್ಟ್ಸ್ ಅವರ ಜೊತೆ ಕೊಲಾಬ್ರೇಷನಲ್ಲಿ ಮಾಡ್ತಾ ಇರೋದು. ಇಷ್ಟು ದೊಡ್ಡ ಗಣಪತಿ ಅವ್ರಗಳಿಂದನೇ ತರಿಸಿರೋದು. ಸೊ ನೋಡ್ಬೋದು ಒಂದೊಂದು ಗಣೇಶನು ಎಷ್ಟು ದೊಡ್ಡದಿದೆ. ಮತ್ತು ಹಾಗೆ ರ್ಯಾಂಡಮಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ, ಎಷ್ಟು ಉದ್ದ ಇದೆ. ಮತ್ತು ಇವ್ರದ್ದು ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನನಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಕಂಟೆಂಟ್ಸು ನಾನು ಕೊಡ್ತಾ ಇರ್ತೀನಿ. ಸೊ ಗೈಸ್, ಇವ್ರ ಹತ್ರ 2,000 ರೂಪಾಯಿಂದ 2 ಲಕ್ಷ ರೂಪಾಯಿ ತನಕ ಗಣೇಶಗಳು ಅವೈಲೇಬಲ್ ಇದೆ. ಸೊ ಒಂದೊಂದು ಗಣೇಶ ಒಂದೊಂದು ಪ್ರೈಸ್ ರೇಂಜಲ್ಲಿದೆ. ಮತ್ತು ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದರೆ ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ಗೈಸ್, ಏನಕ್ಕೆ ಅದನ್ನೆಲ್ಲ ಮಿಸ್ಔಟ್ ಮಾಡ್ಕೊತೀರಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, 2,000 ರೂಪಾಯಿಂದ 2 ಲಕ್ಷ ರೂಪಾಯಿ ತನಕ ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸಲ್ಲಿ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು, ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಬಂದು ಚೆಕ್ಔಟ್ ಮಾಡಿ. ಸೊ ಗೈಸ್, ಈ ಲಾಟಲ್ಲಿ ಬಂದಾಗ ಈ ಕಡೆ ಸೆಗ್ಮೆಂಟಿಗೆ ಬಂದಾಗ ಇದು ಒಂದೇ ಗಣಪತಿ ಅಂತ ಅನ್ಕೊಳ್ತೀನಿ. ನನ್ನ ಹೈಟಲ್ಲಿ ಅವೈಲೇಬಲ್ ಇರೋದು, ಮಿಕ್ಕಿದೆಲ್ಲ ನನಗಿನ್ನ 3 4 ದೊಡ್ಡದೇ ಇರೋದು. ಸೊ ನೋಡ್ಬೋದು ನನ್ನಷ್ಟಿರೋ ಗಣಪತಿನೇ ಎಷ್ಟು ಕ್ಯೂಟಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಜ್ಯುವೆಲ್ ವರ್ಕ್ಸು ಅಷ್ಟೇ, ಮೇಲ್ಗಡೆ ಕಿರೀಟನೂ ಅಷ್ಟೇ ತುಂಬ ಕ್ಯೂಟಾಗಿ ಕೊಟ್ಟಿದ್ದಾರೆ. ಒಂದೊಂದನ್ನು ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಸೊ ಜ್ಯುವೆಲ್ ವರ್ಕ್ಸು ಹಿಂದೆ ಹಾಗೆ ಬಂದಾಗ ಪ್ರಭಾವಳಿ ನೋಡ್ಬೋದು, ಪ್ರಭಾವಳಿನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಗಣಪತಿ ಫಿನಿಶಿಂಗು ಅಷ್ಟೇ. ಸೊ ಆ ಕಣ್ಣು ಫಿನಿಶಿಂಗು ಮತ್ತು ಆ ಪಂಚೆ ವರ್ಕು ಮತ್ತು ಗಣಪತಿ ಡಿಸೈನು ಎಲ್ಲನೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕೊಟ್ಟಿದ್ದಾರೆ. ಹಾಗೆ ಒಂದು ಸತಿ ನೋಡಿ ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ. ಒಂದೊಂದು ಗಣಪತಿನೂ ಒಂದೊಂದು ಹೈಟಲ್ಲಿದೆ. ಸೊ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಕಾನ್ಸೆಪ್ಟು, ಯೂನಿಕ್ ಸ್ಟೈಲಲ್ಲಿದೆ. ಸೊ ಏನಕ್ಕೆ ಮಿಸ್ಔಟ್ ಮಾಡ್ಕೊತೀರಾ? ಇದು ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸ್ ಅಂದ್ಬಿಟ್ಟು ಇವ್ರದ್ದು ಆರ್ಟ್ಸ್ ಹೆಸರು. ಇದೆಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ವರ್ತೂರ್ ಲೇಕ್ ಇದೆಯಲ್ಲ ಅದು ಆಪೋಸಿಟೇ ಬರುತ್ತೆ. ಸೊ ಬಂದು ಚೆಕ್ಔಟ್ ಮಾಡಿ. ಈ ಗಣಪತಿಗೆ ಬಂದಾಗ ಆರೆಂಜ್ ಕಲರ್ ಪಂಚೆ ಹಾಕೊಂಡಿದ್ದಾರೆ. ಸೊ ನೋಡ್ಬೋದು ತುಂಬ ಕ್ಯೂಟಾಗಿದೆ ಇವರು. ಸೊ ಪಕ್ಕದಿಂದ ಒಂದ್ಸತಿ ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ. ನಾನು ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ ಗುರುಗಳೇ ಗಣಪತಿ ಗುರು. ಮತ್ತು ಒಂದೊಂದು ಗಣಪತಿನೂ ನೋಡ್ಬೋದು ಇಷ್ಟು ಉದ್ದ ಇದೆ. ಸೊ ಎಕ್ಸೈಟ್ಮೆಂಟ್ ಇಲ್ಲದೆ ಇರುತ್ತಾ? ಸಿಕ್ಕಾಪಡೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಗುರು. ಒಂದೊಂದು ಗಣಪತಿನೂ ಒಂದೊಂದು ಥರ ಇವೆಲ್ಲ ಮುಂಬೈಯಲ್ಲಿ ನೋಡೋಕ್ಕೆ ಸಾಧ್ಯ, ಬಟ್ ನಮ್ಮ ಬೆಂಗಳೂರಲ್ಲಿ ಇಂಥ ಮೂರ್ತಿಗಳನ್ನ ತಯಾರು ಮಾಡ್ತಾರಲ್ಲ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಯಾಕಂದರೆ ಇದ್ರ ಹಿಂದೆ ಸಿಕ್ಕಾಪಟ್ಟೆ ಕೆಲಸ ಇದೆ ಗುರು. ಸೊ ಒಂದೊಂದನ್ನು ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಬೇಕಲ್ಲ. ಸೊ ಹ್ಯಾಟ್ಸ್ ಆಫ್. ಸೊ ಮತ್ತೊಂದು ಗಣಪತಿಗೆ ಬಂದಾಗ ಇದನ್ನು ನೋಡ್ಬೋದು, ಪರ್ಪಲ್ ಕಲರ್ ಪಂಚೆ ಹಾಕ್ಕೊಂಡು ತುಂಬ ಸೂಪರಾಗಿ ಕೊಟ್ಟಿದ್ದಾರೆ. ಹಿಂದೆ ಪ್ರಭಾವಳಿನೂ ನೋಡ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ನೋಡ್ಬೋದು ಗಣೇಶ ಎಷ್ಟು ದೊಡ್ಡದಾಗಿದೆ, ತುಂಬ ಕ್ಯೂಟಾಗಿದೆ ಇವರು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಮತ್ತು ಹಾಗೆ ಮತ್ತೊಂದು ಗಣೇಶಕ್ಕೆ ಬಂದಾಗ ಇವ್ರನ್ನೂ ಅಷ್ಟೇ ನೋಡಿ, ಸಕ್ಕತ್ತಾಗಿದೆ ಇವರು, ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾರೆ. ಸೊ ಹಿಂದೆ ಪ್ರಭಾವಳಿ ಅವ್ರದ್ದು ಒಂಥರ ಕ್ಯೂಟಾಗಿದೆ ಇವರು. ಇದನ್ನೆಲ್ಲ ನೋಡೋದಕ್ಕೆ ಇವರೆಲ್ಲ ಇದನ್ನೆಲ್ಲ ಕರ್ಕೊಂಡೋಗಿ ಕೂರಿಸ್ತಾರಲ್ಲ ಅವರ ಮಂಡಳಿಯವ್ರಿಗಂತೂ ಹ್ಯಾಟ್ಸ್ ಆಫ್ ಗುರು. ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ಸೊ ಒಂದೊಂದು ಗಣೇಶನು ನೀಟಾಗಿ ತೊಗೊಂಡೋಗಿ ಮಂಡಳಿಯಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ವಿಸರ್ಜನೆ ಮಾಡೋ ತನಕ ಆ ಟೆನ್ಷನ್ಸ್ ಇರುತ್ತೆ ಗೊತ್ತಾ ಅಪ್ಪ, ನಿಮಗೆಲ್ಲ ಹ್ಯಾಟ್ಸ್ ಆಫ್. ಸೊ ಹಾಗೆ ಮತ್ತೊಂದು ಗಣೇಶಕ್ಕೆ ಬಂದಾಗಂತೂ ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇದನ್ನೆಲ್ಲ ಯಾರು ಕೂರಿಸ್ತಿರೋ ಪುಣ್ಯವಂತರು ನೀವು. ಸೊ ನೋಡ್ಬೋದು ಎಷ್ಟು ಮುದ್ದಾಗಿ ಕ್ಯೂಟಾಗಿದೆ ನೋಡಿ ಒಂದೊಂದು ಗಣೇಶನು. ಗೈಸ್, ವಿಡಿಯೋ ಫೈನಲ್ ಆಗಿ ಬಂದಿದ್ದೀವಿ. ಶ್ರೀ ಸಿದ್ಧಿವಿನಾಯಕ ಕ್ಲೇ ಆರ್ಟ್ಸ್ ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ನಮ್ಮ ವರ್ತೂರ್ ಲೇಕ್ ಆಪೋಸಿಟ್ ಬರುತ್ತೆ. ಮತ್ತೆ ಮೊದಲ ಬಾರಿ ಅವರು ಶ್ರೀ ರಾಕೇಶ್ ಆರ್ಟ್ಸ್ ಅವರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋದು. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ನಿಮಗೆ ಡಿಸ್ಕೌಂಟ್ಸು ಇದೆ. ಇಲ್ಲಿ 2,000 ರೂಪಾಯಿಯಿಂದ 2 ಲಕ್ಷ ರೂಪಾಯಿ ತನಕ ಗಣಪತಿಗಳ ಅವೈಲೇಬಲ್ ಇದೆ. ಸೊ
ಸೊ ನೋಡ್ಬೋದು ಮಹಾರಾಜ ಸಾಮ್ರಾಟನೇ ಇಲ್ಲಿದೆ. ಒಂದೊಂದು ಗಣೇಶನು ಎಷ್ಟೆಷ್ಟು ದೊಡ್ಡದಿದೆ, ಎಲ್ಲರೂ ಯೂನಿಕ್ ಸ್ಟೈಲ್ ಮುಂಬೈ ಸ್ಟೈಲ್ ಗಣಪತಿಗಳು ಇಲ್ಲ ಅವೈಲಬಲ್. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.